ನಮಸ್ತೆ ಯಜಮಾನ್ರೆ. ಯಾವ ಏರಿಯಾ ಇದು? ಬೆಂಗಳೂರು ಹತ್ತಿಬೆಲೆ ಅಂಬೇಡ್ಕರ್ ಕಾಲೋನಿ ಅಲ್ವಾ? ಸ್ವಂತ ಮನೆನಾ ಬಾಡಿಗೆ ಮನೆನಾ? ಸ್ವಂತ ಮನೆ. ಎಷ್ಟು ದಿನ ಆಯ್ತು? ಸುಮಾರು ವರ್ಷಗಳಾಯ್ತಾ? ಸರಿ ಸರಿ ಸರಿ. ಓಕೆ 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 ಓಕೆ. ಯಾರ ಅಪ್ಪಾಜಿನ? ಹಾ. ಇದೇನಿದು? ಸರಿ, ಯಾವಾಗಲೂ ಹಂಗೆ ಇದೆಯಾ? ಯಾವಾಗ ಎಷ್ಟು ದಿನ ಆಯ್ತು ಕಟ್ಟಿ? ಸರಿ. ಇದು ಕಟ್ಟಿದಾಗಳಿಂದ ಹೆಣ್ಮಕ್ಳ ಮೇಲೆ ತೊಂದರೆ ಆಯ್ತಾ ಏನಾದ್ರು? ಆಯ್ತಾ ಇಲ್ವಾ? ಅಷ್ಟು ಹಾ ಆಯ್ತಲ್ವಾ? ಏನ್ ಅನ್ಸುತ್ತೆ? ಏನಾಯ್ತು? ಅದೇ ನಮ್ಮ ಅಮ್ಮವರು ತೀರೋದ್ರಾ? ಸರಿ. ಒಂದು ಒಂದು ಎರಡನೇದು, ದುಡ್ಡು ಕಳ್ಕೊಳ್ತಾರೆ ಅಲ್ಲಿಂದ. ಬರೇ ಹೆಣ್ಮಕ್ಳು ಕಳ್ಕೊಳೋದಿಲ್ಲ, ದುಡ್ಡು ಕಳ್ಕೊಳ್ತಾ ಹೋಗ್ತೀವಿ. ಸರಿನಾ? ಅರ್ಥ ಆಯ್ತಾ? ಏನು ಬೇಡ, ನೀವು ಫಸ್ಟ್ ಇಮ್ಮಿಡಿಯೇಟ್ ಆಗಿ ಏನ್ ಮಾಡೋದು ಅಂತಂತಂದ್ರೆ, ಇದನ್ನ ಜಾಯಿಂಟ್ ಮಾಡಬೇಡಿ. ಇದಕ್ಕೂ ಜಾಯಿಂಟ್ ಮಾಡ್ಬೇಡಿ. ಕತ್ತು ಈಸ್ದಂಗೆ ಮನೆ ಹೆಣ್ಮಕ್ಳನ್ನ ನಾವೇ ಕತ್ತು ಈಸ್ದಂಗೆ. ಸರಿನಾ? ಇದಕ್ಕೆ ಜಾಯಿಂಟ್ ಅಂದ್ರೆ ಸಂಧಿ ಬಿಡಿಸಿ ಅಷ್ಟೇ. ಜಾಯಿಂಟ್ ತೆಗೆದ್ಬಿಟ್ರಿ, ಜಾಯಿಂಟ್ ಇತ್ತು ತೆಗೆದ್ಬಿಟ್ರೆ ಇದು ಡೋರ್ ಮಾತ್ರ ಕೇಳಿದೀನಿ ಅಷ್ಟೇ. ಇರೋ ಹಾಗಿಲ್ಲ, ಇರಬಾರ್ದು. ಸಪರೇಟ್ ವಾಲ್ ಕಟ್ಟಬೇಕು. ಹಿಂದೆ ಹೆಂಗೆ ಇರ್ಲದು ವಾಲು, ಸಪರೇಟ್ ವಾಲ್ ಕಟ್ಟಿ ಆ ವಾಲ್ ಮೇಲೆ ಕುಂದಿರ್ಸಿದೆಲ್ಲ. ಅರ್ಥ ಆಯ್ತಾ? ಅದೇ ಸಂಧಿ. ಹಿಂಗ್ ಟಚ್ ಮಾಡಿದ್ರೆ ಟಚ್ ತಾರೆ. ಸಪರೇಟ್ ವಾಲ್ ಕಟ್ಟಬೇಕು ಅಲ್ವಾ? ಇವ್ರ ನಿಮ್ಮ ಮನ ಏನ್ ಮಾಡ್ತಿರ? ಮೊಬೈಲ್ ಅಂಗಡಿನ? ಇದೆರಡು ನಿಮ್ದ ಮನೆ? ಹಾ ಹಾ ಹಾ. ಇದೇನಿದು? ಇದು ಜಾಗ ಬೇರೆಯವ್ರದ? ಹಾ. ಇಷ್ಟಕ್ಕಷ್ಟೇ. ಏನಪ್ಪಾ ನಿಮ್ಮ ಹೆಸರು? ಬಾ, ದೂರ ನಿಂತ್ಬೇಡ, ನೀನ್ ಮುಂದೆ ನಿಲ್ಬೇಕು ಅಲ್ವಾ? ಸರಿ ನೋಡಪ್ಪ, 70% ರಿಸಲ್ಟ್ ಇದು ಮನೆ. ಅರ್ಥ ಆಯ್ತು ಹೇಳೋದು? ಸುಮ್ಮನೆ ನಾನೇನೋ ಬಾರಿ ದೊಡ್ಡದಾಗಿ ಬೆಳೆದ್ ಬಿಡ್ತಿದ್ದು ಅನ್ನ ಮಾತಲ್ಲ. 100ಕ್ಕೆ 70 ಪೈಸಾ ರಿಸಲ್ಟ್ ಬರುತ್ತೆ. ಒಂದು. ಎರಡನೇದು, ಇದೆಲ್ಲ ಇಟ್ಟಿದಿರಲ್ಲ, ಡ್ರಮ್ ನೀರಿಂದೆಲ್ಲ ಇಟ್ಟಿದಿರಲ್ಲ, ಇದು ಇಡಬೇಡಿ ಈ ಕಡೆ. ಅರ್ಥ ಆಯ್ತಾ? ನೀವು ನೀರು ಇಡಬೇಕು ಅಂದ್ರೆ ಇದನ್ನ ಅಂಡರ್ಗ್ರೌಂಡ್ ಅಲ್ಲಿ ಇಡಬೇಕು. ಇದು ಬೇಕು ಅಂದ್ರೆ, ಇಲ್ಲ ಅಂತಂದ್ರೆ ಈ ಎತ್ತರದಲ್ಲಿ ಇಡಬಾರ್ದು. ಸರಿನಾ? ಇದನ್ನೆಲ್ಲ ನೀರು ಸ್ಟಾಕ್ ಮಾಡಿರ್ತಾರಲ್ಲ, ತೆಗೆದು ಬೇಕಾದ್ರೆ ನೀವು ಈ ಕಡೆ ಮುಖದಲ್ಲಿ ಏನಾದ್ರೂ ಇಟ್ಕೊಳ್ಳಿ. ಇದನ್ನ ಬಾಡಿ ಕೊಟ್ಟಿದ್ರಿ? ಏನ್ ಕೊಟ್ಟಿದ್ರಿ? ಇಲ್ಲಿ ಸೈಕಲ್ ಆ ಕಡೆ ಗಾಡಿ ಸ್ವಲ್ಪ ಇದಾತ್ರ ತಗೊಂಡು ಅವೆಲ್ಲ ನೀರಿನ ತಗೊಂಡು ಇದೆಲ್ಲ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಸಾಧ್ಯವಾದಷ್ಟು. ಎರಡು ಮನೆ ಒಂದೇ ಅಲ್ವಾ? ಬೇರೆ ಕೊಟ್ಟಿಲ್ಲ? ಹಾ. ಒಂದ್ ನಿಮಿಷ ಮಾಡ್ಕೊಂಡ್ರಿ. ಹೇಳ್ಬೇಕಲ್ಲ, ಯಾರ ಕೇಳದ್ರೆ ಮಾಡ್ಕೊಂಡ್ಬಿಡ್ತೀರಿ ಏನಾದ್ರು ಒಂದು. ಖರ್ಚೆಲ್ಲ ಸುಮ್ನೆ. 2005 ಮನೆ ಕಟ್ಟೋವಲ್ಲ ಇದಕ್ಕೆ ಸರ್. ಹಾ. ಇದು ಏನಾಗುತ್ತ ನಾನು ಹೇಳೋದು ನೋಡಿ, ಈ ಡೋರ್ ಇಲ್ಲಿ ಬರ್ಬೇಕು, ಇಲ್ಲಿಂದ ಬರ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಏನ್ ಮಾಡತ್ತಂದ್ರೆ ಮನುಷ್ಯನ ಕುಂದ್ರಸಲ್ಲ. ನಾದ್ ಮಾಡೋದ್ ಇದು ಮಾಡಂತ ದುಡ್ಡು ಕಳ್ಕೊಳ್ತೀಯ ಅಷ್ಟೇ. ನೀನು ಮನೆಗೆ ಬಂದ್ರೆ ಇಲ್ಲಿ ಕುಂದ್ರಂಗ ಆಗಲ್ಲ ನಿನಗೆ, ಹೊರಗೆ ನಡೆಯಪ್ಪ ಅನ್ನಂಗಾಗತ್ತೆ. ಅರ್ಥ ಆಯ್ತು ಹೇಳೋದು? ಚಂಚಲ ಆಗತ್ತೆ ಅಂತ ಹೇಳೋದು ನಾನು. ರಿಯಾಲಿಟಿ ಅಂದ್ರೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಚಂಚಲ ಆಗತ್ತೆ. ಸರಿನಾ? ಈ ಭಾಗಗಳನ್ನ ತಗೊಂಡು ಇದನ್ನ ಈಶಾನ್ಯವನ್ನ ನೋಡ್ಲಿ, ಕಿಟ್ಕಿಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ದೊಡ್ಡ ಕಿಟ್ಕಿಟ್ಕೊಳ್ಳಿ, ಎಂಟ್ರಿ ಕೊಡಿ ಇಲ್ಲಿ. ಸರಿನಾ? ಚೆನ್ನಾಗಿರುತ್ತೆ. ಅದು ಬಿಟ್ಟು ಇಲ್ಲೇನ್ ಎತ್ತರ ಮಾಡ್ಕೋಬೇಡಿ, ಇಲ್ಲಿ ಯಾವ್ದೇ ಕಾರಣಕ್ಕೆ ಎತ್ತರ ಮಾಡ್ಕೋಬೇಡಿ. ಇದು ಜಾಯಿಂಟ್ ಮಾಡ್ಬೇಡಿ, ಇದನ್ನ ಅದಕ್ಕೆ ಮಾಡಿ ಇದ್ರ ಹೈಟ್ಗೆ ಇದನ್ನ ಮಾಡಿ. ಹೈಟು ಒಳಗಡೆ ಸಿಮೆಂಟ್ ಹಾಕಿ ಸಾಕು. ನೀವೇನು ಹೊಡೆದಾಗೇನು ಮಾಡೋದ್ ಬೇಡ. ಹಾ. ಇದ್ರಲ್ಲಿ ನಾವಿದೀವ ಈಗ. ಹಾ, ಅಪ್ಪಾಜಿ ಅವ್ರು ಇದಾರೆ. ನೀನು ಸುಮ್ಮನೆ ಓಡಾಡ್ತಿ ಕಣಪ್ಪ, ನೀನೇನು ಸಾಧಿಸ್ತಾ ಇಲ್ಲ ಮನುಷ್ಯ. ಸುಮ್ಮನೆ ಖರ್ಚು ಮಾಡ್ತೀಯ ಅಷ್ಟೇ. ಅಲ್ಲ, ಯಾಕಂದ್ರೆ ನಾನು ಇರೋದ್ ನೇರವಾಗಿ ಮಾತಾಡ್ತಾ ಇದ್ದೇನೆ. ಬೇಸರ ಆಗ್ಬೇಡ. ನಾನು ಹೇಳಿದ್ರೆ ಬೇಸರ ಆಗತ್ತಾ? ಇಲ್ಲ. ಬಾಗಲ್ನ ಚೇಂಜ್ ಮಾಡ್ಕೊಂಡಿರು. ಗಂಡ ಹೆಂಡ್ತಿರ್ ತೊಂದ್ರೆ ಏನಿಲ್ಲ. ಸರಿನಾ? ಇಲ್ಲ ಅಂದ್ರೆ ತಿರ್ಗಾಡ್ತಿ. ಸರಿನಾ? ಒಂದು. ಎರಡನೇದು, ಇದೇನಿದು ವ್ಯವಹಾರ ಮಾಡ್ತೀರಾ ಯಜಮಾನ್ರೆ? ದುಡ್ಡು ಇಡ್ತೀರಾ? ಎಲ್ಲಿ ದುಡ್ಡಿಲ್ಲ ಇದ್ರಲ್ಲಿ? ಅಷ್ಟೇ ಅಲ್ವಾ? ಬಟ್ಟೆ ಬರೀ ಇಡ್ರಿ, ಏನಾರ ಗೋಲ್ಡ್ ಪಾಲ್ ಇಟ್ರೆ ಕಿತ್ಕೊಂಡು ಹೋಗುತ್ತೆ ನೋಡ್ರಿ.
ಅರ್ಥ ಆಯ್ತಾ? ಅಂದ್ರೆ ಸಾಲ ಮಾಡ್ಕೊಳ್ತೀವಿ, ದುಡ್ಡು ನಿಲ್ಲಲ್ಲ. ನೀವು ಬೇಕು ಅಂತಂದ್ರೆ ಸಾಧ್ಯವಾದಷ್ಟು ನೋಡಿ. ಇದು ಯಾವಾಗ ಹಾಕಿದ್ರಿ ಇದನ್ನೆಲ್ಲ ಸಿಮೆಂಟು? ಇದು ಫಸ್ಟ್ ಸ್ಟಾರ್ಟಿಂಗ್ 2005 ಕಟ್ಟೋವಾಗ ಹಾಕಿದ್ದು. ಆಮೇಲೆ ಇವರು ಸೆಂಟರ್ ನಲ್ಲಿ ಇದು ಮುಚ್ಚಿಬಿಟ್ಟು ಇದನ್ನ ಓಪನ್ ಮಾಡಿದ್ರು. ಇವರು ರೂಮ್ ದೊಡ್ಡ ಮಗನು ಯಜಮಾನ್ರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ 1 ಇಂಚು ಟೋಟಲ್ ಹೈಟ್ ಇರ್ಬೇಕಿದೆಲ್ಲ. ಇದೆಲ್ಲ ಇಟ್ಟಿರ್ಬೇಕು. ಅರ್ಥ ಆಯ್ತಾ? ಏನಾಗಿದೆ ಹೇಳ್ರಿ ಈಗ? ಕೆಳಗಡೆ ಇದೆ. ಈಗ ಏನಾಗಿದೆ? ಈಗ ಏನು ಬಂದ್ರು ಕೂಡ ಕೈಯಾಗ ನಿಲ್ಲ. ಇಲ್ಲಿಂದ ಕೆಳಗೆ ಇಳಿತೀವಿ ಹೊರತು ಮೇಲತ್ತೀವ ನಾವು. ಮೇಲೆ ಈಗ ಮೇಲತ್ತದ ನೋಡ್ರಿ. ಡಿಫ್ರೆನ್ಸ್ ಆಗುತ್ತಿಲ್ಲ, ಗೊತ್ತಾಗುತ್ತಿಲ್ಲ ನಿಮ್ಗೆ ಅಲ್ವಾ? ಇದಕ್ಕಿಂತ ಮಿನಿಮಮ್ 1 ರಿಂದ 2 ಇಂಚು ಫುಲ್ ಹೈಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ಮನೆಯ ಹೆಣ್ಮಗಳು ಆರೋಗ್ಯದ ತೊಂದರೆ ಆಗತ್ತೆ. 2ನೇದು ದುಡ್ಡು ಸಾಲ ಆಗತ್ತೆ, ನೆನಪಿಟ್ಕೊಳ್ಳಿ. ಕಿಚನ್ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಕಿಚನ್ನು ಒಂದ್ ಕೆಲಸ ಮಾಡಿ, ಇಲ್ಲಿರ್ಲಿ ಬೇಕಾದ್ರೆ ಇಲ್ಲಿ ಇಟ್ಕೊಂಡು ಈ ಕಡೆ ಮುಖನಲ್ಲಿ ಅಡ್ಗೆ ಮಾಡಿ. ಅಪ್ಪ ಇಲ್ಲಿರ್ತಾರೆ, ನೀವ್ ಆ ಕಡೆ ಇರ್ತೀರಾ? ನೀವ್ ಇಲ್ಲಿರ್ತೀರ, ಅವ್ರು ಆ ಕಡೆ ಇರ್ತಾರ? ಸರಿ, ಓಕೆ. ಇಲ್ಲಿ ಅಡಿಗೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವ್ ಅಡಿಗೆ ಮಾಡಿ ತಂದು ಕೊಡ್ತೀರಾ? ಹೆಂಗೆ? ತಾವ್ ಬಂದ್ ಕೊಡ್ತೀರಿ. ನೀವು ಈ ಮನೇಲಿ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಈ ಕಡೆ ಮುಖದಲ್ಲಿ ಮಾಡ್ಕೊಳ್ಳಿ, ಸರಿನಾ? ಇದೆಲ್ಲ ಹೈಟ್ ಐತಲ್ಲಿ ತೆಗೆದಾಕಿ ಒಂದ್ ಕೆಲಸ ಮಾಡಿ. ಈ ಹೈಟ್ಗೆ ಇದೆಲ್ಲ ಸಿಮೆಂಟ್ ಹಾಕ್ಸ್ಕೊಂಡ್ಬಿಡಿ ಸುಮ್ನೆ. ಹಾಕಿಸ್ಕೊಂಡ್ಬಿಟ್ರೆ ಆಮೇಲೆ ಮೇಲೆ ಬಂದಂಗೆ ಹಂಗೆ. ಇದಕ್ಕಿಂತ ಹೈಟ್ ಮಾಡ್ಕೊಂಡ್ ಅದ್ರ ಲೆವೆಲ್ಗೆ ಬರ್ತಾ ಇದೆಲ್ಲ ಹೈಟ್ ಮಾಡ್ಕೊಂಡ್ರೆ ಇಲ್ಲಿ 2 ಇಂಚು 2 ಇಂಚು ಬರ್ತದೆ ಇಲ್ಲಿಗೆ. ಇದು ಕ್ಲೋಸ್ ಮಾಡಿ ಅಷ್ಟೇ ಸಾಕು. ಇದೆಲ್ಲ ಹಂಗೆ ಇರ್ಲಿ. ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ, ಹೈಟ್ ಮಾಡ್ಕೊಳ್ಳಿ. ನೀವು ಮನೆ ಕಟ್ತೀರಾ ಹೆಂಗೆ? ಸದ್ಯಕ್ಕೆ ಏನು ಕೈ ಹಾಕಕ್ ಹೋಗ್ಬೇಡಿ. ಮನೆ ಕೈ ಹಾಕೊಂಡು ಮೈಯೆಲ್ಲ ಸಾಲಗಳಾಗ್ತದೆ ಸುಮ್ನೆ. ಅರ್ಥ ಆಯ್ತಾ? ಬನ್ನಿ ಇವ್ರೆ, ಇದು ನೋಡಿ, ಇದ್ರ ಲೆವೆಲ್ಗಿಂತ 2 ಇಂಚ್ ಹೈಟ್ ಆಯ್ತಲ್ವಾ? ಇದು ಹೈಟ್ ಆಯ್ತಿದು. ಯಾವಾಗ ಹಾಕೊಂಡ್ರಿ ಇದನ್ನ? ಕೆಳಗಡೆ ಇದ್ದಿದ್ದು ಹಳ್ಳ ನೀರು, ಆಮೇಲೆ ಗೌರ್ಮೆಂಟ್ ಕಾಂಕ್ರೀಟ್. ಯಾವಾಗ ಹಾಕೊಂಡ್ರು ತಲೆ ಮೇಲೆ ಗುದ್ದಿದಂಗ ನಿಮ್ಮನ್ನ. ಯೋಚನೆ ಮಾಡಿ, ಅವಾಗ್ಲಂತ ದುಡ್ಡಿಗೆ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ. ಅರ್ಥ ಆಯ್ತು? ಫೈನಾನ್ಷಿಯಲ್ ಸಮಸ್ಯೆ ಆಗುತ್ತಾ ನೋಡಿ. ನೀವು ಟೆಸ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾರು ಹೇಳ್ಬೇಕಿಲ್ಲ. ಅರ್ಥ ಆಯ್ತಾ? ನೋಡಿ, ಅಲ್ಲಿ ನೀರ್ ಹಾಕಿದ್ರೆ ಹೊರಗಡೆ ಹೋಗಂಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅರ್ಥ? ನಿಮ್ಮ ಶಿವು, ಅಲ್ಲಿ ನೀರ್ ಹಾಕಿದ್ರೆ ಆ ಕಡೆ ಮೂಲೆಯಲ್ಲಿ ನೀರ್ ಹಾಕಿದ್ರೆ ಹೊರಗಡೆ ಹೋಗಂಗ್ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವೇನ್ ಮಾಡ್ತೀರಾ ಗೊತ್ತಿಲ್ಲ ನನಗೆ. ನೀವು ಗ್ರಾನೈಟು ಟೈಲ್ಸ್ ಏನು ಹಾಕಕ್ ಹೋಗ್ಬೇಡಿ. ಜಸ್ಟ್ ಅಲ್ಲಿಂದ ನೀರ್ ಹಾಕಿದ್ರೆ ಅದಕ್ಕಿಂತ ಹೈಟ್ ಬರ್ಬೇಕಿದೆ, ಇದಕ್ಕಿಂತ ಹೈಟ್ ಬರ್ಬೇಕಾವಲ್ಲ. ಸ್ಟೆಪ್ ಅದು ಸ್ವಲ್ಪ ಮಾಡ್ಕೊಳ್ಳಿ. ಇದು ಮನೆ ಕಟ್ಸ್ಕೊಳುತ್ತೆ. ಇದು ಒಳ್ಳೆ ಮನೆ ಕಟ್ಕೊಳ್ರಿ, ಸರಿನಾ? ಒಳ್ಳೆ ಮನೆ ಕಟ್ಬೇಕಾದ್ರೆ ಒಳ್ಳೆ ಪ್ಲಾನ್ ಹಾಕೊಡ್ತೀನಿ. ಒಳ್ಳೆ ನಮ್ಮ ಮನೆ ಅಂತ ಕೇಳಿ ಹಾಕೊಡ್ತೀನಿ, ಚೆನ್ನಾಗಿರ್ರಿ. ಆದ್ರೆ ಇವೆರಡೂ ಮನೆ ಸೇರ್ಕೊಂಡು 3 ಅಡಿ ದೂರ 3 ಅಡಿ ಮುಂದೆ ಖಾಲಿ ಜಾಗ ಬಿಡೋಣ. ಶೀಟ್ ಮನೆ ಆಗ್ಲಿ ಕಟ್ಕೊಳ್ಳಿ, ನೋಡಿ ಹೆಂಗಿರ್ತೀರ ಅಂತ. ನೀವು ಮಾಡಕ್ಕೆ ಸಕ್ಸಸ್ ಆಗತ್ತೆ. ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಈ ಮನೆ ಆ ಮನೆ ಬೇಕಾ? ಸದ್ಯಕ್ಕೆ ಬೇಕಾ? ಅದಕ್ಕೆ ಇವಾಗ ಅದು ಇದ್ದಾರೆ ನಮ್ಮನು ಅಪ್ಪಲ್ಲ ಏನಾದ್ರೆ ಅಲ್ಲಿ ಎಲ್ಲ ಕ್ಲೀನ್ ಆಗಿ ಆಮೇಲೆ ಶೀಟ್ ಮಾಡಿ ಸದ್ಯಕ್ಕೆ ಇದಕ್ಕಿಂತ 1-2 ಇಂಚ್ ಹೈಟ್ ರಂಗ್ ಮಾಡಿ, ಇದಕ್ಕಿಂತ 1-2-3 ಇಂಚ್ ಹೈಟ್ ಇರಂಗ್ ಮಾಡಿ. ಆ ಕಡೆಯಿಂದ ಬರಂಗ್ ಮಾಡಿ. ನೀರು ಹೋದ್ರೆ ಅದಕ್ಕಿಂತ 2 ಇಂಚ್ ಹೈಟ್ ಇರ್ಬೇಕು ನೋಡಕ್. ಇದೆಲ್ಲ ಅದು ಕರೆಕ್ಟ್ ಇದೆ. ಇದು ನನಗೆ ಹೋಗ್ಲಿ, ಅದು ಸರಿನಾ? ಫಸ್ಟ್ ಕ್ಲಾಸ್ ಆಗುತ್ತೆ. ಇದು ಹಳ್ಳಾಗ್ಲಿಲ್ವಾ? ಇದು ಎಲ್ಲಿ ಒಳಗ್ ಹೋಗ್ತಾ ಇದ್ರಿ ನೀವು? ಏನು ಮಾಡಿದ್ರೆ ಕೆಲಸ ಆಗ್ತಾ ಇಲ್ಲ ಅಲ್ವಾ? ಕಿರಿಕಿರಿ ಅನ್ನೋದಕ್ಕಿಂತ ಕಳ್ಕೊಂಡೇ ಬಿಟ್ಟಿದ್ರಲ್ವಾ? ಕಳ್ಕೊಂಡೇ ಬಿಟ್ಟಿದಿರಿ. ಕಿರಿಕಿರಿ ಅನ್ನೋದೇನಿದೆ? ಕಳ್ಕೊಂಡೇ ಬಿಟ್ಟಿದ್ರಿ. ಅದಕ್ಕೆ ಮೊದ್ಲು ಹೇಳಿದ್ದು ನಾನು, ಹೆಣ್ಮಕ್ಳ ಮೇಲೆ ಆರೋಗ್ಯದ ಮೇಲೆ ತೊಂದರೆ ಆಗತ್ತೆ ಅಂತ ಹೇಳಿದೆ. ನಿಮ್ ತಾಯಿ ಏನಾಗಿತ್ತು? ಕೆಲಸ ಮಾಡ್ತಾ ಇದ್ರು ಅವರು, ಹಿಂಗೆ ಕೆಲಸ ಮಾಡ್ತಾ ಇದ್ರು, ಹಿಂಗೆ ಇರೋದು. ಸರಿನಾ? ಇದಾದ್ಮೇಲೆ ಅಲ್ವಾ ತೀರೋಗಿರೋದು? ಅದಕ್ಕೆ ಕೇಳಿದ್ದು. ಮಗಳ ಮದುವೆ ಕರೆಕ್ಟಾಗಿ 2011ರಲ್ಲಿ ಏಪ್ರಿಲ್ ತಿಂಗಳಾಗ ಮದುವೆ ಆಯ್ತು. ಮೇ ತಿಂಗಳಾಗ ಸರಿ ಅಲ್ವಾ? ತಿರ್ಗ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಇದು ನಿಮ್ಗೆ ಬೇಸರ ಆಗತ್ತ? ನಾನು ಹೇಳೋ ಮಾತು ಬೇಸರ ಆಗತ್ತ? ನೋವಾಗಬಾರ್ದು, ಬೇಸರನೂ ಆಗ್ಬಾರ್ದು.
ಹಾಗಂತ ಇದರಿಂದ ನಿಮಗೆ ಏನಪ್ಪಾ ಅಂತ ಭಯ ಭೀತರು ಆಗಬಾರದು. ಯಾಕಂದ್ರೆ ನೇರವಾಗಿ ಮಾತಾಡಿ ಅನ್ನೋದಕ್ಕೆ ನಿಮಗೆ ಹೇಳ್ತಿರೋದು ಅಲ್ವಾ. ಇದು ಹಿಂಗೆ ಇದ್ರೆ ಬರುವಂತ ಹೆಣ್ಣು ಮಗಳು ಕೂಡ ನೆಕ್ಸ್ಟ್ ಅದೇ ಗತಿನೇ ಮತ್ತೆ ಅದು ನೆನ್ಪಿಟ್ಕೊಳ್ಳಿ. ಅದಾದ್ರ ಅರ್ಥ ಆಗುತ್ತೆ ನಾನು ಮಾತಾಡೋದು. ಏನಾಯ್ತು ಶಿವ? ಯಾರೋ ಬರಲ್ಲ ಹೆಣ್ಮಕ್ಳು. ಬೇರೆ ಅವರೂ ಬಂದ್ರು ಕೂಡ ಅವರೂ ಅದೇ ಸಮಸ್ಯೆನೇ ಆಗೋದು. ನೀವು ಟೆಸ್ಟ್ ಮಾಡಿದ್ ನಂದೇನು ಅಭ್ಯಂತರ ಏನಿಲ್ಲ. ಟೆಸ್ಟ್ ಮಾಡ್ತೀರಾ ನೀವ್ ಹೇಳಿದ್ರೆ correct. ಅಲ್ವಾ? ಒಂದಾಗಿದೆ ಆಗ್ಲೇ, ಬೇರೆದು ಆಗೋದು 100ಕ್ಕೆ 100 ಖಚಿತ ಅದು ಅಲ್ವಾ. ಹಾಗಾಗಿ ನಾವು ಇರೋದನ್ನ ಮಾಡ್ಕೊಳ್ಳೋಣ. ಸುಮ್ಮನೆ ಯಾಕೆ ಖರ್ಚು ಮಾಡ್ಕೊಳ್ತೀರಿ? ಇರೋದು ಜಸ್ಟ್ ಸ್ವಲ್ಪ 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 ಮಾಡ್ಕೊಳ್ಳಿ, ಸರಿನಾ? ನೀವು ವ್ಯವಹಾರ ಮಾಡೋದಾದ್ರೆ ಆ ಕಡೆ ಬೀರು ಇಟ್ಟು ಅಲ್ಲಿ ಸಣ್ಣದು ಬಟ್ಟೆ ಇಟ್ಕೊಳ್ಳಿ, ಇಟ್ಕೊಂಡು ಮಾಡ್ಕೊಳ್ಳಿ. ಏನ್ ಶಿವು ಅರ್ಥ ಆಯ್ತಾ? ಇದನ್ನೆಲ್ಲ ಇಟ್ಟು ಮಾಡ್ಕೊಂಡು ಅದನ್ನ ಗ್ಯಾಪ್ ಬಿಡಿಸಿದ್ರೆ ನಿಮಗೆ ಸ್ವಲ್ಪ ನೆಮ್ಮದಿಯುತ ಜೀವನವನ್ನ ಅದು ಆ ಸೈಡ್ ಅಲ್ಲಿ ಸುಮ್ಮನೆ ಅದೆಲ್ಲ ಹೊಡೆದಾಕಿ ಒಂದ್ ಸ್ವಲ್ಪ ಇವಾಗ ಡೋರ್ ಮಾತ್ರ ನಮ್ಮ ಅಪ್ಪ ಫಿಕ್ಸ್ ಮಾಡೋದು. ಅದು ಚಿಕ್ಕದಾಗಿ ಮಾಡಕ್ಕೆ ಹೋಗಿದ್ದೆ, ಸ್ವಲ್ಪ ಜಗಳ ಆಗಿದೆ. ಅದಕ್ಕೆ ಹಂಗೆ ಅದನ್ನ ನಾನೇ ಡೋರ್ ಇಟ್ಟಿದ್ದೆ ಸರ್. ಮಾಡ್ಕೊಳ್ಳಿ. ಸರಿ, ಓಕೆ.